ಯಾಕೆ ಹೆಣ್ಮಗು ತರ ನಾಚ್ಕೋತಾ ಇದೀಯಾ? ಧೈರ್ಯವಾಗಿ ಕೂತ್ಕೋ. ಅಪ್ಪ ಏನು ಹುಡುಗ ಶುದ್ಧ ಪೆದ್ದ. ರೇ ಸೀತಾರಾಮಯ್ಯನವ್ರೆ, ಸ್ವಲ್ಪ ಬರ್ತೀರಾ? ಒಂದ್ ನಿಮಿಷ ಬರೀಲಿ. ಏನ್ ಶಾಸ್ತ್ರಿಗಳೇ? ಸೀತಾರಾಮಯ್ಯನವ್ರೆ, ಜಮೀನ್ದಾರರು ಮೊದಲೇ ಕಾಯಿಲೆ ಮನುಷ್ಯ, ಆಗ್ಲೋ ಈಗಲೋ ಗೊಟ್ಟಕ್ಕಂತಾನೆ. ಮಗ ಮೊದಲೇ ಪೆದ್ದು ಹೆಂಡತಿ ಮಾತು ಕೇಳ್ಕೊಂಡು ಬಿದ್ದಿರ್ತಾನೆ. ಜಮೀನ್ದಾರರು ಗೊಟ್ಟಕ್ಕಂದ್ ಕೂಡ್ಲೆ ಎಲ್ಲ ಆಸ್ತಿನೂ ಮಾರ್ಸ್ಬಿಟ್ಟು ಅಳಿನೂ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಮನೆ ಅಳಿನ ಮಾಡ್ಕೊಳ್ರಿ. ಕೋಟಿ ಜೊತೆ ಸೇರಿದ್ರಲ್ವೇನ್ರಿ ಕೋಟ್ಯಾಧಿಪತಿ ಆಗೋದು. ನೀವು ಹೇಳೋದು ಕರೆಕ್ಟ್. ನಡೀರಿ. ನೋಡಿ, ಈ ಸಂಬಂಧ ನಮ್ಗೆ ಸಂಪೂರ್ಣ ಒಪ್ಪಿಗೆ. ಅಮ್ಮ ಸುನೀತಾ, ನನ್ನ ಮಗನ ಮನಸ್ಸು ಮಗು ಥರ. ಈ ಮನೆ ಬೆಳಗೋ ಒಂದೇ ಒಂದು ದೀಪ ನಮ್ಮ ಅವನು. ಅವನ್ನ ಅನುಸರಿಸಿಕೊಂಡು ಈ ಮನೆತನದ ಗೌರವನ ಕಾಪಾಡಿಕೊಂಡು ನಮ್ಮ ವಂಶನ ಬೆಳಗಿಸಮ್ಮ. ಈ ಮಾತನ್ನ ಅತ್ತೆ ಮಾವನಾಗಿ ನಿನಗೆ ಹೇಳ್ತಾ ಇದ್ದೀನಮ್ಮ. ಸರಿ ಮಾವ. ಇವತ್ತು ರಾತ್ರಿ ಎಲ್ಲ ತಿಂದು ಮುಗಿಸ್ಬಿಡ್ತೀನಿ. ನಾನಾ ಲಡ್ಡು ಬೇಕಾ? ಮತ್ತಿನ್ನೇನ್ ಬೇಕು? ಇನ್ಮೇಲೆ ಅವಳು ಏನ್ ಮಾಡ್ತಾಳೋ ನೀನು ಹಾಗೆ ಮಾಡ್ಬೇಕು. ಅಯ್ಯೋ ಎದ್ದೇಳಿ, ನೀವು ಹಾಗೆಲ್ಲ ನಮಸ್ಕಾರ ಮಾಡಬಾರ್ದು. ನೀ ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ಹಾಗೆ ಮಾಡ್ಬೇಕು ಅಂತ ಸಂಕೆ ಹೇಳಿದಾಳೆ. ನಾನಿಲ್ಲಿ ಸರಿಯಾಗಿ ಮಾಡ್ತೀನೋ ಇಲ್ಲೋ ಅಂತ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಹಾಗ ಸರಿ, ಕೂತ್ಕೊಳ್ಳಿ. ಲಡ್ಡು ಬೇಡ ಅಂದೆ ಅಲ್ವಾ? ಅಲ್ಲೇನ್ ನೋಡ್ತಿದ್ದೀರಾ? ಸಂಪಿಗೆ ಅಲ್ಲಿದ್ದಾಳ ಅಂತ ನೋಡ್ದೆ. ಈಗ ನಾನಿಲ್ಲಿದ್ದೀನಲ್ಲ, ನನ್ ನೋಡಿ. ನನ್ಗೆ ನಿದ್ದೆ ಬರ್ತಾ ಇದೆ. ನಾನು ಮಲ್ಕೋಬೇಕು. ಮಲ್ಕೋಬೇಕಾ? ಮಲ್ಗಣ. ನಾವಿಬ್ರು ಮಾತಾಡ್ಕೊಂಡು ಮಲ್ಗಣ. ನೀನು ನನ್ ಜೊತೆ ಮಲ್ಕೊಂತೀಯ? ಬೇಡಪ್ಪ, ನನ್ಗೆ ನಾಚಿಕೆ ಆಗುತ್ತೆ. ನಾನು ಒಬ್ನೇ ಮಲ್ಕೊಂಡ ಅಭ್ಯಾಸ. ನೀನ್ ಇಲ್ಲಿ ಮಲ್ಕೊಂಡ್ರೆ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಷ್ಟೇ. ಅಲ್ಲರಿ, ಇದು ನಮ್ಗೆ ಮೊದಲ ರಾತ್ರಿ, ನಾವು ಹೀಗೆ ಮಲ್ಕೋಬೇಕು. ಇಂಥ ಎಷ್ಟೋ ರಾತ್ರಿ ಬಂದಿದೆ ನಂಗೆ ಗೊತ್ತು. ನೀನು ಇಲ್ಲಿ ಮಲ್ಕೋಬೇಕು ಅಂತ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ರೀ, ನಾನ್ ನಿಜಾನೇ ಹೇಳ್ತಿದ್ದೀನಿ.